ಅಮೆರಿಕ ಮೊದಲ ಟಿ20 ವಿಶ್ವಕಪ್ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ದುಕೊಂಡಿದೆ ಯುಎಸ್ಗೆ. ಹಾಲಿ ಚಾಂಪಿಯನ್ ಭಾರತಕ್ಕೆ ಶುಭಾರಂಭ ನಿರೀಕ್ಷೆ ಇದೆ. ಭಾರತ ಅಮೆರಿಕ ಮೊದಲ ಟಿ20 ವಿಶ್ವಕಪ್ ಆರಂಭ ಆಗ್ತಾ ಇದೆ. ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ದುಕೊಂಡಿದೆ ಯುಎಸ್ಎ. ಅಂದ್ರೆ ಅಮೆರಿಕ ಈಗಾಗಲೇ ಬೌಲಿಂಗ್ ಅನ್ನು ಆಯ್ದುಕೊಂಡಿದೆ. ಹಾಲಿ ಚಾಂಪಿಯನ್ ಭಾರತಕ್ಕೆ ಶುಭಾರಂಭದ ನಿರೀಕ್ಷೆ ಇದೆ. ತವರಿನಲ್ಲೇ ಮೂರನೇ ಬಾರಿ ಕಪ್ ಗೆಲ್ಲಲು ಭಾರತ ಕೂಡ ಈಗಾಗಲೇ ಸಜ್ಜಾಗಿದೆ. ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಟಿ20 ಮಾದರಿಯಲ್ಲಿ ಭಾರತದ ತಂಡ ಅದ್ಭುತ ಪ್ರದರ್ಶನವನ್ನ ಕೂಡ ನೀಡಲಿದೆ. ಈವರೆಗೂ ಯಾವ ತಂಡಕ್ಕೆ ಸತತ 2 ಬಾರಿ ಟ್ರೋಫಿ ಗೆದ್ದೇ ಇಲ್ಲ. ಈ ಬಾರಿ ಮೂರನೇ ಬಾರಿಗೆ ವಿಶ್ವಕಪ್ ಅನ್ನ ಗೆಲ್ಲಲು ಭಾರತಕ್ಕೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಭಾರತವು ಕೂಡ ಈಗಾಗಲೇ ಸಜ್ಜಾಗಿದೆ. ಭಾರತವೇ ಗೆಲ್ಲಲು 5 ಕಾರಣಗಳು ಕೂಡ ಇದೆ. ಸೂರ್ಯಕುಮಾರ್ ನಾಯಕತ್ವದ ಮ್ಯಾಜಿಕ್ ಅನ್ನ ಮಾಡಲಿದ್ದಾರಾ ಅಂತ ಕಾದ್ ನೋಡಬೇಕಾಗಿದೆ. ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ ಪ್ರಾಬಲ್ಯ ಮಧ್ಯಮ ಕ್ರಮಾಂಕದಲ್ಲಿದೆ. ಆನೆಬಲ ಸ್ಕ್ರೀನ್ ಬೌಲಿಂಗ್ ತಂತ್ರ ಕೂಡ ಇದೆ. ಬಲಿಷ್ಠ ವೇಗದ ಬೌಲಿಂಗ್ ಪಡೆ ಕೂಡ ಇದೆ. ಹಾಗಾಗಿ ಈ ಬಾರಿ ಭಾರತ ಗೆಲ್ಲುವ ನಿರೀಕ್ಷೆಯಲ್ರಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ರಿಕೆಟ್ ಪ್ರೇಮಿಗಳ ನೆಚ್ಚಿನ ಟಿ20 ವಿಶ್ವಕಪ್ ಹಬ್ಬ ಇಂದಿನಿಂದ ಆರಂಭ ಆಗ್ತಾ ಇದೆ. ಭಾರತದ 5 ಹಾಗೂ ಶ್ರೀಲಂಕಾದ 3 ನಗರಗಳ ಆತಿಥ್ಯದಲ್ಲಿ ಮ್ಯಾಚ್ ನಡೆಯಲಿದೆ. ವಿಶ್ವಕಪ್ಗಾಗಿ ಒಟ್ಟಾರೆ 20 ತಂಡಗಳು ಈಗಾಗಲೇ ಸೆಣಸಾಡಲಿವೆ. ಈ ಬಾರಿ ಐಸಿಸಿ ಟಿ20 ವಿಶ್ವಕಪ್ 20 ವರ್ಷದ ಗ್ರ್ಯಾಂಡ್ ಸೆಲೆಬ್ರೇಷನ್ನಲ್ಲಿ ಇರುವಂಥದ್ದು. ಪ್ರತಿ 2 ವರ್ಷಕ್ಕೊಮ್ಮೆ ಈ ಟೂರ್ನಿ ನಡೆಯಲಿದೆ. ಈ ಬಾರಿಯ ಟೂರ್ನಿಯಲ್ಲಿ 20 ತಂಡಗಳಿವೆ. ಇವುಗಳನ್ನು 4 ಗುಂಪಾಗಿ ಈಗಾಗಲೇ ವಿಂಗಡಣೆಯನ್ನ ಕೂಡ ಮಾಡಲಾಗಿದೆ. ಭಾರತ ಟಿ20 ವಿಶ್ವಕಪ್ಗೆ 3ನೇ ಬಾರಿ ಆತಿಥ್ಯವನ್ನು ವಹಿಸ್ತಾ ಇದೆ. 2016ರಲ್ಲಿ ಮೊದಲ ಬಾರಿ ಭಾರತದಲ್ಲಿ ಪಂದ್ಯಗಳು ನಡೆದಿದ್ದವು. 2021ರಲ್ಲಿ ಆತಿಥ್ಯ ಹಕ್ಕು ಭಾರತಕ್ಕೆ ಸಿಕ್ಕರೂ ಕೂಡ ಪಂದ್ಯಗಳು ಕೋವಿಡ್ ಕಾರಣದಿಂದಾಗಿ ಯುಎಇ ಹಾಗೂ ಒಮಾನ್ನಲ್ಲಿ ಆಯೋಜನೆಗೊಂಡಿದ್ದವು. ಈ ಬಾರಿ ಭಾರತ ಶ್ರೀಲಂಕಾ ಜಂಟಿಯಾಗಿ ಟೂರ್ನಿ ನಡೆಸ್ತಾ ಇದೆ. ಹಾಗಾಗಿ ಈಗಾಗಲೇ ಎಲ್ಲರೂ ಕೂಡ ಭಾರತ ಗೆಲ್ಲುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ.